ಅಮ್ಮಿ ಇದೇ ಜಾಗದಾಗೇನಿಯೇ ಕಟ್ಟನ ಕಣಮ್ಮಿ. ಇದೇ ಜಾಗನೇನಿಯೇ ಸಣ್ಣಕೈತೆ, ಇದೇ ಜಾಗದಾಗೇನಿಯೇ ಕಟ್ಟನ ಸರಿನಾ. ಹೆಂಗೋನುವೆ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದೀವಲ್ಲ, ಸಿಂಪಲ್ ಆಗಿ ಏನಿಯೇ ಕಟ್ಟಿದ್ರು ಒಂದು ಹಳೆ ತೊಟ್ಟಿ ಮನೆ ತರ ಕಟ್ಬಿಡೋಣ. ನನಗಂತೂ ಬಲ ಆಸೆ ತೊಟ್ಟಿ ಮನೆ ಅಂತ ಹೇಳ್ಬಿಟ್ಟು. ನೋಡು ಇದು ನಮ್ಮ ಜಾಗನೇನಿಯ, ಈ ಜಾಗದಾಗ ಕಟ್ಟಿದ್ರೆ ನೋಡವ ಸಂದಕ್ಕಿರ್ತದೆ. ಎಲ್ಲನೂ ಎಷ್ಟು ಲಕ್ಷನ ಖರ್ಚಾಗ್ಲಿ ಎಷ್ಟನ ಹೋಗ್ಲಿ, ಜೀವನದಾಗ ನಾವು ಅಂತ ಕಟ್ಟದ ಮನೆ ಒಂದೇನೇನಿಯ. ನಮ್ಮ ಅಪ್ಪ ಅಮ್ಮ ಕಟ್ಟಿದ್ರು ಮನೆಯ, ಅದನ್ನು ನ್ಯಾಯವಾಗಿ ಹಾಳು ಮಾಡ್ಕೊಬಿಟ್ಟೆ ನಾನಂತೂ. ಹೀಗಾದ್ರೂ ಸಣ್ಣಕ್ಕೊಂದು ಮನೆ ಕಟ್ಬಿಟ್ಟು ಎಲ್ರೂ ಅಲ್ಲಿ ನೋಡು ಶಾರದಿ ಮನೆ ಹೆಂಗೈತೆ, ಅಲ್ಲಿ ನೋಡು ಶಾರದಿ ಮನೆ ಹೆಂಗೈತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೊಂಡಾಡಬೇಕು. ಹಂಗೇನಿಯೇ ಕಟ್ಟಬೇಕು. ಕಟ್ಟಿದ್ರೆ ಮನೆ ಅಂತೂ ನಾನಂತೂ ಕಾಯ್ತಾ ಇದ್ದೀನಿ ಅಂತ ಮನೆಯ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಏನು ಮಾಡೋಣಮ್ಮಿ, ಇದೇ ಜಾಗದಾಗೇನಿಯ ಮನೆ ಶುರು ಮಾಡ್ಕೊಳ್ಳೋಣ. ತೊಟ್ಟಿ ಮನೆ ಕಟ್ಟಬೇಕು. ಸುಮಾರಾಗಿದ್ರು ಪರವಾಗಿಲ್ಲ, ಕಟ್ಬಿಡೋಣ ಏನಂತೀಗ ಅಮ್ಮ. ನಿನ್ನಿಷ್ಟನೇ ನನ್ನಿಷ್ಟ. ಈ ಜಾಗದಾಗೆ ಕಟ್ಟಣ ಅಂತ ನಿಂಗೆ ಆಸೆ ಇದ್ರೆ ಕಟ್ಟಣ ಬಿಡು. ಅದ್ರಾಗ ಏನೈತೆ, ಸದ್ಯ ಅಕ್ಕಪಕ್ಕ ಯಾರು ಜಾಸ್ತಿ ಇರಕ್ಕಿಲ್ಲ. ಆ ಕಡೆ ಈ ಕಡೆ ದೂರ ದೂರನೇನಿ ಅವರೇ, ಆರಾಮಾಗಿ ಕಟ್ಬೋದು ಕಣಮ್ಮ. ಇಲ್ಲೇನಿಯ ಪಾಯ ಹಾಕಿಸ್ಬಿಡೋಣ. ಯಾವಾಗ ಹಾಕೋಣ, ಶ್ರಾವಣಕ್ಕೆ ಹಾಕ್ಸ್ಬಿಡೋಣ ಅಲ್ವೇ. ಇವಾಗ ಇನ್ನೇನು ಈಗೆಲ್ಲ ಆಷಾಢ ಗೀಷಾಢ ಬರ್ತೈತೆಲ್ಲ ಕಳ್ಕೊಬಿಟ್ಟು ಶ್ರಾವಣಕ್ಕೆ ಇದೇ ಜಾಗದಾಗೇನಿಯ ಮನೆಯ ಕಟ್ಬಿಡೋಣ. ಹೆಂಗೋ ನಮ್ಮ ಕನ್ಸುನ್ವೇ ನನ್ನ ಸಾಯ್ತದೆ. ಏನೇ ಆಗಲಿ ಬಿಡು, ದುಡ್ಡೆಲ್ಲ ಬಂತಲ್ಲ, 10 ರೂಪಾಯಿ ವೇಸ್ಟ್ ಆಗಲಿಲ್ವಲ್ಲ, ಎಲ್ಲ ವಸೂಲಿ ಮಾಡ್ಕೊಂಡ್ವಲ್ಲಮ್ಮ. ಏನು ತೊಂದರೆ ಇಲ್ಲ, ಬಿಟ್ಟಾಕು. ಆರಾಮಾಗೇನೇನಿಯ ನಾವು ಕಟ್ಕೊಳ್ಳೋಣ ಮನೆಯ ಜಾಮ್ ಜೂಮನ್ನಂಗೇನೇನಿಯ. ಇನ್ನು 3.5 ಎಕರೆ ಜಮೀನು ಐತಲ್ಲ, ಈಗ ಹಿಂದೆಗಡೆ ಐತಲ್ಲ ಜಮೀನು, ಆ ಜಮೀನು ಮಾರದೇನಿಯ ಬೇಡ ಕಣಮ್ಮ. ಮಾರ್ಬಿಟ್ರೆ ನನ್ನ ಗಂಡ ಈ ಸಲ ಅದಾಯಿತು ಈ ಸಲ ಇದಾಯಿತು ಅಂತ ಹೇಳ್ಬಿಟ್ಟು ಏನಾರ ಒಂದೊಂದು ಹೇಳ್ತಾನೆ ಇರ್ತಾನೆ. ಅದು ಮಾರಕ್ಕಂತ ಕಿತ ಬಿಡೋದೇ ಬೇಡ, ನಾವೇನಾರ ಮಾಡ್ಕೊಂಡು ಹೋಗೋಣ. ನನಗೂ ಗಾರ್ಮೆಂಟ್ಸ್ಗೆ ಹೋಗಿ 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 ಬೇಜಾರಾಗ್ಬಿಡ್ತು ಕಣಮ್ಮ. ಒಂದು ತಿಂಗಳಿಗೆ ನೀ ಬೇರೆ ಏನಾರ ಮಾಡ್ಬೇಕು ನೋಡು. ಮಾಡೋಣ ರಮ್ಮಿ, ಮಾಡ್ದೆ ಇನ್ನೇನು, ಮಾಡೋಣ ಬಿಡು. ತಲೆ ಯಾಕೆ ಕೆಡ್ಸ್ಕತ್ತೀಯ ನೀನು, ಮಾಡೋಣ ಚೆನ್ನಾಗೇನು ಏನಾರ ಮಾಡೋಣ. ಫಸ್ಟು ಮನೆ ಕಟ್ಟಕ್ಕೆ ಜಾಗ ಸಿಕ್ತಲ್ಲ, ಹೊಂದಿಸ್ಕೊಂಡ್ವಲ್ಲ ಸಾಕು. ಇದನ್ನೇನಿಯ ನೋಡಿ ಹೋಗೋಣ. ಅಯ್ಯೋ ಇನ್ನು ಹೊಲ್ತಕ್ಕೆ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬರೋನಿ. ನಿನ್ನ ಗಂಡ ಅಂತೂ ಸರಿಯಾಗಿ ಒದ್ದಾಡ್ಕೊಂಡು ಸಾಯ್ತಿರ್ತಾನೆ ನೋಡಿ. ನಾವು ಹೆಂಗೋನೋ ನಿಮ್ಮ ಅಪ್ಪಂಗೂ ಹಂಗೆ ಹೇಳ್ಬಿಟ್ಟು ಮನೆ ಕಟ್ಟೋ ವಿಚಾರ ಹೇಳ್ಬಿಟ್ಟು ಎಲ್ಲ ಅಳತೆ ಪಳತೆ ಮಾಡಿಸ್ಬಿಟ್ಟು ಯಾರನ್ನ ಒಬ್ಬರನ್ನ ಕರೆಸ್ಬಿಟ್ಟು ಇಲ್ಲೇ ಕೇಳೋಣ. ಭೂಮಿ ಪೂಜೆನ ಮಾಡ್ಬಿಟ್ಟು ಶ್ರಾವಣದಂಗೆ ಶುರು ಮಾಡ್ಕೋಣ ನೋಡಿ. ಬಾಮ. ಏನ್ ಶಾದಿ ಜೋರಾಗಿ ಏನೋ ಸ್ಕೆಚ್ ಆಗ್ತಿದ್ದೀರಾ ಅಮ್ಮ ಮಗಳು ಸೇರ್ಕೊಂಡು? ಓ ಜೇಮ, ಏನಿಲ್ಲ ಜೇಮ, ಅದೇ ಮನೆಗೆ ಹಿಡಿಯೋಣ ಅಂತ ಹೇಳ್ಬಿಟ್ಟು. ನಮ್ದು ಹಳೆ ಮನೆ ಅಲ್ವಾ, ಅದು ಹಳೇ ಮನೆ ಆಗೋಗ್ಬಿಟ್ಟೈತಿ. ಅದಕ್ಕೆ ಈಗ ಒಂದು ಒಳ್ಳೆ ಮನೆ ಕಟ್ಟಕ್ಕೆ ಹಿಡಿಯೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀವಿ. ಈ ಪಾಯಾಗಿ ಎಲ್ಲನೂ ತೋಡಿಸ್ಬೇಕು. ಅದಕ್ಕೆ ಇನ್ನೇನು ಆಷಾಢ ಬರ್ತದಲ್ಲ, ಆಷಾಢ ಮುಗಿಸ್ಕೊಬಿಟ್ಟು ಆಮೇಕಿಂದ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಸುಮ್ಮನೆ ಇದೀವಿ. ಶ್ರಾವಣ ಬಂದಿದ ತಕ್ಷಣ ಪೂಜೆ ಮಾಡ್ಬಿಡ್ಬೇಕು, ಭೂಮಿ ಪೂಜೆ ಮಾಡ್ಬಿಟ್ಟು ಶುರು ಮಾಡ್ಬಿಡೋಣ ಅಂತ ಅನ್ಕೊಂಡಿದೀನಿ. ಒಳ್ಳೇದಾಯ್ತು ಒಳ್ಳೇದಾಯ್ತು, ದೇವರು ಒಳ್ಳೇದು ಮಾಡಲಿ ಸರಿನಾ. ನೀನು ತಲೆನೇನೆಯ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ದೇವ್ರು ಒಳ್ಳೇದು ಮಾಡ್ತಾನೆ ಎಲ್ಲನೂ. ನೋಡು ನೀನು ಯಾವ್ದನ ಒಂದು ಕಾರ್ಯ ಮಾಡೋಕ್ಕಿಂತ ಮುಂಚೆ ಎಲ್ಲ ಒಳ್ಳೆ ಮನಸ್ಸು ಇಟ್ಕೊಂಡು ಮಾಡಿದ್ರೆ ಎಲ್ಲ ಒಳ್ಳೇದೇನೇ ಆಯ್ತದೆ ಬಿಡು. ಹೆಂಗೋ ಸಂದಾಕಿರಿ, ಹೆಂಗೋ ಎಲ್ರಿಗೂ ಅನ್ನ ಪಾಯಸ ಹಾಕ್ಸ್ಬಿಡ್ತೀಯಲ್ಲ, ಸಾಕು ಹೇಳು. ಕಣ್ಜೇಮ. ಸರಿ ಸರಿ ಹೊರಡ್ತೀವಿ ನಾವು. ಕ್ಯಾಮೆ ಐತೆ ಹೊಸಿ ಹೊರಡಬೇಕು. ನೋಡಿ ನೋಡಿ, ನಾನು ಹೊಲದ ಕಡೆ ಹೋಯ್ತಾ ಇದ್ದೆ ನಡೀರಿ. ಏನ್ ಪದಿ ಹೊಲದ ಕಡೆ ಬಂದ್ಬಿಟ್ಟ? ಕಣ್ಜೇಮ, ಹೊಸಿ ಕೆಲಸ ಇತ್ತು, ಅದಕ್ಕೇನೆ ಹೊಲದ ಕಡೆ ಹಂಗೇನಿಯ ಬಂದ್ಬಿಟ್ಟೆ. ಹೊಸಿ ಕ್ಯಾಮೆ ಇತ್ತಲ್ಲ, ಅದಕ್ಕೇನೆ ಹಂಗೇನಿಯ ನನ್ನ ಮಗಳ ಮನೆಗೆ ಹೋಗ್ಬೇಕು, ಪ್ಯಾಟ್ಗೆ ಬೆಂಗಳೂರಿಗೆ ನಿಧಿ ಮನೆಗೆ. ಅದಕ್ಕೆ ಏನಾರ ಹೊಸ ಸಿಕ್ತದ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಹೋಗನಿ ಅಂತ ಬಂದೀವ್ನಿ. ಈ ಸೋರೆಕಾಯಿ ಎಲ್ಲ ಹಾಕಿದ್ವಲ್ಲ, ಕಿತ್ಕೊಂಡೆಲ್ಲ ತುಂಬ್ಕೊಂಡು ಹೋಗನಿ. ಅವರು ಎಷ್ಟೇ ಸಾವುಕಾರಾಗಿರ್ಲಿ, ಅವರು ತಗೊಳ್ಳೋದ್ರು ಎಲ್ಲ ಬಿಟ್ಬಿಡು, ನಾವು ಹಳ್ಳಿಯಿಂದ ತಗೊಂಡು ಹೋಗೋದಲ್ವೇ ಮುಖ್ಯ. ಅದಕ್ಕೆ ನನಗೆ ಹೋಗನಿ ಅಂತ ಅನ್ಕೋತಾ ಇದ್ದೆ. ನೀನೇನು ಹೊಲದ ಕಡೆ ಬಂದೆ ನೀನು? ಹೂ ಕಣವ, ಹೊಲದ ಕಡೆ ನೀನು ಬಂದೆ. ಸಾಕಾಗೋಯ್ತು ನಂಗಂತೂ. ಅಯ್ಯೋ ಮನೆ ಕೆಲಸ ಮಾಡಬೇಕು, ಇಲ್ಲಿ ಹೊಲದ ಕೆಲಸ ಮಾಡಬೇಕು, ದನ ಕಟ್ಟಬೇಕು. ಏನು ನಿಮ್ಮ ಈ ಶಾರದಿ ಅವಳಲ್ಲ, ಶಾರದಿ ಮನೆ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೇನೋ ಪಾಯದ ಪೂಜೆ ಮಾಡಬೇಕು, ಈ ಜಾಗ ಸರಿ ಹೋಯ್ತದ ಅಂತ ಹೇಳ್ಬಿಟ್ಟು ಅಮ್ಮ ಮಗಳು ಇಬ್ರು ಏನು ಬಂದು ನೋಡ್ತಾ ಇದ್ರು ಕಣವ. ಏನೋ ಇಷ್ಟಾಗೇನೆ ಮನೆಗಿನೇ ಕಟ್ಟಕ್ಕೆ ಹಿಡ್ಕತಾರೆ ಅಂತ ಅನ್ನಿಸ್ತದೆ ನನಗನ್ನಿಸ್ದಂಗೆ. ಹಿಡ್ಕತಾರೆ, ನೋಡ್ತಾ ಇರು. ಹೌದೇನು? ಹೋಗತ್ತ ಹೆಂಗ ಹುಡು ಮನೆ ಜಮೀನು ಮಾರಿದ್ರಂತಲ್ಲ, 3.5 ಎಕರೆನೋ ಎಷ್ಟೋ ಜಮೀನು ಮಾರಿದ್ರಂತ ಹೇಳು. ಆ ಜಮೀನು ಕಾಸಾಗೆ ನೀನು ಏನಾರ ಮನೆಗಿನೇ ಕೊಡ್ತಾರೋ ಏನು ಕತೆಯೋ. ಕೊಟ್ಲಿ ತಕ, ಅವ್ರದ್ದು ಹಳೆ ಮನೆ, ಅವ್ರದ್ದು ಮನೆಗಿನೇ ಎಲ್ಲ ಏನೂ ಇರಲಿಲ್ಲ, ಕೊಟ್ಕೊಂಡ್ಲಿ ಪಾಪ. ಇನ್ನೇನು ಮಾಡೋಕ್ಕಾಯ್ತದೆ. ಗಂಡ ಅಂತೂ ಸರಿ ಇಲ್ಲ ಅವಳು ಗಂಡನೂ. ಆದ್ರೂ ಶಾರದಿ ಆ ಗಂಡನ ಜೊತೆ ಎಣಗ್ಬಿಟ್ಲು ಬಿಡತ್ತಾಗಿ. ಉಂಡಾಡಿ ಗುಂಡನ ಜೊತೆ ಎಣಗ್ಬಿಟ್ಲು. ಏನು ಆಟ ಆಡಿದ್ರು ಬ್ಯಾರೆ ಗಂಡ ಅಂತ ಕಟ್ಕೊಳಕ್ಕೆ ಹೋಗ್ಲಿಲ್ಲ ನೋಡು ಅಲ್ವೇ. ಹೆಂಗೋ ಅವನ ಜೊತೆ ಎಣಿಕೊಂಡು ಇಲ್ಲಿ ಗಂಟ ಬಂದ್ಲು. ನೀನು ಏನೇ ಹೇಳು, ಅವಳು ಸವಾಸ ಅಂತ ನನಗೆ ಬೇಡವೇ ಬೇಡ. ಎಲ್ಲ ಅದೇನು ಅಂತಾರಲ್ಲ, ಅವ್ರು ಸವಾಸ ಮಾಡಿಬಿಟ್ರೆ ಕೊಚ್ಚ ಜೊತೆ ಇದಾರ್ದಂಗೆ ಬಡ್ದಾರ್ದಂಗೆ ಆಯ್ತದೆ. ಯಾಕೆ ಬೇಕು? ಏನು ಬಿಡವ, ಹೆಂಗೋ ಓದ್ತಾವ್ರೆ ಅವ್ರವ್ರು ಚೆನ್ನಾಗವ್ರು ಬಿಡಿ. ಇವಾಗ ಅವಳು ಬೆಣ್ಣೆ ಶಾಂತಮ್ಮ ಇವಳು ಎಲ್ಲ ಒಂದಾಗ್ಬಿಟ್ಟು, ಅಯ್ಯೋ ನೀನು ನೋಡ್ಬೇಕು ನೀನು ಬೆಣ್ಣೆ ಶಾಂತಮ್ಮನ ಕತೆಯ. ಎಲ್ಲ ಒಂದಾಗ್ಬಿಟ್ಟವ್ರ, ಎಲ್ಲ ಮನೆಯಾಳಿಗರೆಲ್ಲ ಒಂದಾದಂಗೆ ಆಗೋಗ್ಬಿಟ್ಟೈತೆ. ಅಯ್ಯೋ ಬ್ಯಾಡ ಕತೆ, ಅವ್ರದ್ದೇ ಒಂದು ದೊಡ್ಡ ಸಂಸಾರ ಆದಂಗೆ ಆಗೋಗ್ಬಿಟ್ಟೈತೆ. ನಾನೇನು ಅದಕ್ಕೆ ನೀನು ಮಾತಾಡೋದೇ ಇಲ್ಲ ಶಾನೆ. ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಕೆ ಆಗೋಗ್ಬಿಡ್ತೀನಿ, ಕೇಳಷ್ಟು ಕೇಳ್ಬಿಟ್ಟು. ಹಂಗೆ ನಮ್ಮಲ್ದಾಗ ಹೊಸಿ ಬೆಂಡೆಕಾಯಿ ಗಿಡ ಹಾಕಿದ್ನೆ, ಬೆಂಡೆಕಾಯಿ ಅವೇ ಕಿತ್ಕೊಂಡು ಹೋಗ್ಬಿಡು, ಹಂಗೆ ನಿನ್ನ ಮಗಳು ಕೊಟ್ಬಿಡು. ಜಯಮ್ಮನ ಹೊಲ್ದಾಗ ಬೆಳೆದಿರೋದು ಅಂತ ಹೇಳ್ಬಿಟ್ಟು ಖುಷಿ ಆಗ್ಬಿಡ್ತಾರೆ ನಿಮ್ಮ ಬೀಗ್ರುನುವೆ ನಿಮ್ಮ ಮಗಳು ಎಲ್ಲನೂ. ಆಯ್ತದ
ಕಿತ್ಕೊಂಡು ಹೋಯ್ತೀನಿ ಬಂದು ಹಿಂಗೆ ಹೋಗ್ಬಿಟ್ಟು ನೋಡಿ ಸಾರೆಗಿರೆಕಾಯಿ ಎಲ್ಲ ಕಿತ್ಕೊಂಡ್ಬಿಟ್ಟು ಬರ್ತೀನಿ ಹಂಗೇನೆ ಸುಮ್ಮನೆ ಯಾಕೆ ಇನ್ನು ಹಿಂಗೆ ಬಂದು ಹಂಗೆ ಬರೋದಿನ್ನೇನು ಕಿತ್ಕೊಂಡ್ಬಿಟ್ಟು ಒಂದೇ ಮಕ್ಕನಾಗ ಬರ್ತೀನಿ ತರ ಅಲ್ಲೇ ಇರು ಹೊಲ್ತಾಗೆ ನೀನು ಬಂದು ಕಿತ್ಕೊಂಡು ಹೋಯ್ತೀನಿ ವಾಯ್ದನ ಅನ್ಕೊಂಡಿದ್ದೀನಿ ಕಣವ ನಾಳೆ ಅದು ಏನೇನಾಯ್ತದೋ ಇನ್ನೂ ಎಲ್ಲ ಕಿತ್ಕೊಂಡು ಒಂದೊಂದೇ ರೆಡಿ ಮಾಡ್ತಾ ಇವನಿ ನೋಡೋಣ ಹೋಗ್ ಬಾ ಮಗಳನ್ನ ಕಳ್ಸಿದ್ಮೇಲೆ ಬರೀ ಫೋನಾಗೆ ಮಾತಾಡ್ತಿದ್ದೀಗ ಹೋಗಿಲ್ಲ ಮಾಡಿಲ್ಲ ನೀನು ಹೋಗ್ಲಿಲ್ಲ ಅಂದ್ರೆ ಆಯ್ತದ ಹೋಗ್ಬಿಟ್ಟು ನೆಟ್ಟು ಬಾ ಹೋಗು ಏನಾಗಕ್ಕಿಲ್ಲ ಮಗಳು ನೋಡ್ಕೊಂಡಂಗೆ ಆಯ್ತದೆ ಮನೆ ನೋಡ್ದಂಗೆ ಆಯ್ತದೆ ನಾನು ಬರ್ಲೇನು ಬೊತ್ತಿಗೆ ನೀನು ಮತ್ತೆ ಬರಂಗಿದ್ರು ಬಾ ಒಂದಿನ 2 ದಿನ ಇದ್ಬಿಟ್ಟು ಬಂದ್ಬಿಡನಿ ನಾನು ಹೋಗಕ್ಕೆ ಒಬ್ಳೆ ನಿನಗೆ ಬೇಜಾರಾಯ್ತದೆ ಇನ್ನೇನು ಸಾವುಕಾತಿ ಅವರೆಲ್ಲ ಬರೋಕ್ಕಿಲ್ಲ ಅವರು ಅವ್ರು ನಿಧಾನ ಕಾರಾಗ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ ನಮ್ಮಂದು ಬಡವ್ರಿಗೆಲ್ಲಮ್ಮ ಕಾರು ನೀನು ಬರ್ತೀನಿ ಅಂದರೆ ಹೇಳು ಬೆಳಿಗ್ಗೆ ನೇಟಾಗಿ ಬಸ್ಸು ರೆಡಿಯಾಗಿ ಹೊಂಟ್ಬಿಡೋಣ ಬರ್ತೀನಿ ಕಣಮಿ ಮತ್ತೆ ಬೆಂಡೆ ಗಿಂಡೆ ಕೈಯೆಲ್ಲ ಕಿತ್ಕೊ ಬಾ ನಾನು ಏನನ ಇದ್ರೆ ಕಿತ್ಕೊಬಿಟ್ಟು ಬರ್ತೀನಿ ನೀನು ಕಿತ್ಕೊಂಬಿಟ್ಟು ಬಾ ಹಂಗೆ ನೀನು ಹೊಂಟ್ಬಿಡೋಣ ಬೆಳಿಗ್ಗೆ ನಾನು ನನ್ನ ಗಂಡನ ಕೇಳ್ಕೊಂಡು ಬರ್ತೀನಿ ಸರಿ ಆಯ್ತದ ನಾನು ಕಿತ್ಕೊಂಬಿಟ್ಟು ಬರ್ತೀನಿ ಹೋಗಿ ಹೊಲ್ತಾಗ ನಾನು ಹಂಗೆ ಬರ್ತೀನಿ ಇಲ್ಲಿ ಕಿತ್ಕೊಂಡು ಸರಿ ಆಯ್ತು ಹೊಲ್ತಾಗ ಏನು ಸಿಗ್ತದೋ ಏನೋ ಕಣವ ಇರೋದು ನಾನು ಹೊಸಿ ಕಿತ್ಕೊಂಡನ ಹೋಗ್ಬೇಕು ಬದು ಡಾರ್ಲಿಂಗ್ ಮಗಳು ಮನೆಗೆ ಹೊಂಟಾ ಹೂಕಂಡ್ ಬೈರವ ಮಗಳ ಮನೆಗೆ ಏನಿಯ ಹೊಂಟೆ ಯಾಕೆ ಎಷ್ಟು ದಿನ ಆಯ್ತಾ ನೀನು ಕಂಡುಬಿಟ್ಟು ಎತ್ತೋಗ್ಬಿಟ್ಟಿದ್ದೆ ನಾನು ನಿಧಿ ಮನೆಗೆ ನೀವು ಹೋಗಿ ನಿಧಿ ತಗೇನಿಯ ಇದ್ದೆ ನೀನು ಏನೇ ಹೇಳು ನೀನು ಹೋಗ ಸರಿ ನೀನಿಯ ಹೋಗಿ ಶಾನೆ ಏನು ಅದು ಇದು ಅಂತ ಮಾತಾಡ್ಬೇಡ ನೀನು ಸುಮ್ಕೇನಿಯ ಓದ್ತೀಯಾ ಬತ್ತೀಯಾ ಅಷ್ಟು ಮಾತ್ರ ಮಾಡಿ ನೀನು ಸರಿನಾ ಅವಳದು ಸಂಸಾರ ದೊಡ್ಡ ಮನೆತನ ಅವರು ಇವರು ಎಲ್ಲನೂ ಎಷ್ಟು ಇದ್ರಾಗವ್ರೆ ನಾನು ನೋಡಿ ಏನು ಬೇಕೋ ಕೇಳಿದ್ದೀನಿ ನಿಧಿಗೆ ನಿಂಗೆ ಏನಾರ ಸಹಾಯ ಮಾಡ್ಬೇಕಾದ್ರೆ ಕೇಳು ಇಲ್ಲೇ ನೀನು ಸಿಗ್ತೀನಿ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಫುಲ್ ಖುಷಿ ಪಟ್ಬಿಟ್ಲು ಪಾಪ ನೀನು ಯಾವಾಗೂ ನೆನೆಸ್ಕೊತಾನೆ ಇರ್ತಾಳೆ ನೀನು ಹೋಗೋದೇ ನಿನಿಯ ಮೇಲು ಸರಿ ಆಯ್ತು ಬಿಡು ಹೋಯ್ತೀನಲ್ಲ ಅದೇ ಹೊಸಿ ತರಕಾರಿ ಎಲ್ಲ ಕಿತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಜಯಮ್ಮನು ಬತ್ತೀನಿ ಅಂದ್ಲು ಜೊತೆಗೆ ಹೋಗ್ಬಿಟ್ಟು ಒಂದು ಹೆಜ್ಜೆ ನೋಡ್ಕೊಬಿಟ್ಟು ಮಗಳು ನೋಡ್ದಂಗೆ ಆಯ್ತದೆ ಹಿಂಗೆ ಓದ್ತೀವ ಬತ್ತೀವ ಅಂತ ಹೇಳ್ಬಿಟ್ಟು ಹೋಗ್ಬೇಕು ಬರ್ಬೇಕು ನೋಡ್ಕೊಂಡು ಎಲ್ಲ ಸಂದಕ ಹೋಗ್ತಾನೆ ಏನು ತೊಂದರೆ ಪಂದ್ರೆ ಏನು ಇಲ್ಲ ತಾನೇ ಅಂತ ತೊಂದರೆ ಏನಿಲ್ಲ ಹೊಸಿ ಸೈಲೆಂಟಾಗಳು ಅಷ್ಟೇ ನಿಧಿ ನಾನೇ ಹೊಸಿ ಸೈಲೆಂಟಾಗಿರ್ಬೇಡ ಹೊಸಿ ಸ್ಟ್ರಾಂಗ್ ಆಗಿರು ಅಂತ ಹೇಳ್ಬಿಟ್ಟು ನಾನೇ ಏನಿಯ ಹೇಳಿದ್ದೀನಿ ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಹೇಳಿದ್ಲು ಅವಳೇ ನೆನೆಯ ನೀನು ಹೊಸಿ ಹೇಳ್ದಾಗ ಹಂಗೆ ನೆನೆಯ ಹೇಳು ಹೊಸಿ ಸ್ಟ್ರಾಂಗಾಗಿ ಇದ್ಬಿಟ್ಟು ಹೇಳ್ದವ್ರ ಮಾತೆಲ್ಲ ಅನ್ನಿಸ್ಕೊಂಡು ಕುಂತ್ಕೋಬೇಡ ಅಂತ ಹೇಳ್ಬಿಟ್ಟು ಒಂಚೂರು ಬುದ್ಧಿ ಹೇಳ್ಬಿಟ್ಟು ಬಾ ಅಷ್ಟೇ ನೆನೆಯ ನಾನು ಹೇಳೋವಷ್ಟು ಹೇಳಿದ್ದೀನಿ ಅವ್ರ ಅತ್ತೆನಾದ ನಿನ್ನ ಹೊಂದ್ಕೊಂಡಂಗಿಲ್ಲ ಅವರು ಹೊಸಿ ಪೆಂಗ್ನಂಗೆ ಆಡ್ತವೆ ಅವ್ರ ಕತೆ ಬುಟ್ಟಾಕು ಏನೋ ಒಂದು ಮಾಡ್ಬೋದು ಆದರೆ ನಿನ್ನ ಮಗಳು ಹೊಸಿ ಧೈರ್ಯ ಹೇಳ್ಬಿಡು ಸರಿ ಬೈರವ ನೀನು ಹೋಗ್ಬಿಟ್ಟು ಬಂದಿದ್ಯಾ ಅಂದರೆ ಎಲ್ಲ ಸರಿಯಾಗಿ ಮಾಡ್ಬಿಟ್ಟು ಬಂದಿರ್ತೀಯ ಬಿಡು ಏನು ತೊಂದರೆ ಇರಲ್ಲ ನಾಳೆ ಮತ್ತೆ ನಾನು ಹೋದ್ರೂ ಆರಾಮಾಗಿ ಹೋಗೋದು ಆರಾಮಾಗಿ ಬರೋದು ನೆಮ್ಮದಿಯಾಗಿ ಹೋಗೋದು ಬರೋದು ಅಷ್ಟೇ ತಾನೇ ಆಯಿತು ಬಿಡು ಆಯಿತು ಇನ್ನೇನಂತೆ ಹೋಗ್ಬಿಟ್ಟು ಬಂದ್ರೆ ಆಯಿತು ನೀನು ಬತ್ತೀಯೇನು ನಾಳೆ ಮತ್ತೆ ಬರೋಂಗಿದ್ರೆ ಬಾತಾಗೆ ನಾವು ಹೋಯ್ತೀವಿ ನೀನು ಬರೀವಂತ ತಗೆ ಹೋಗಿ ಮಾತಾಡ್ಸ್ಕೊಂಡು ಓಡಾಡ್ಕೊಂಬಿಟ್ಟಾಗ ಬರೋನಿ ಪ್ಯಾಟೆ ನಮಗೂ ಹೊಸ್ದು ಒಂದು ಹೆಜ್ಜೆ ದಿನ ಆಯ್ತು ಹೋಗ್ಬಿಟ್ಟು ಒಂದು ಹೆಜ್ಜೆ ಹೋಗ್ಬಿಟ್ಟದಾಗ ಓಡಾಡ್ಕೊಂಬಿಟ್ಟು ಬಂದ್ರೆ ಆಯ್ತದೆ ನೀನು ಕರೆಯೋದೆಚ್ಚ ನಾನು ಬರೋದೆಚ್ಚ ಅಯ್ಯೋ ಆರಾಮಾಗಿ ಬರ್ತೀನಿ ನಾನು ಪ್ಯಾಟೆ ಸುತ್ತಾಡ್ಕೊಂಬಿಟ್ಟು ಬಂದಂಗೆ ಆಯ್ತದೆ ನೋಡಿ ಪೋದು ಡಾರ್ಲಿಂಗ್ ಹೋಗೇ ಬಿಡೋಣ ಆಯ್ತು